ಅವರು ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರ ಸ್ವ ಇಚ್ಛೆಯಿಂದ ನಾವು ರಾಜೀನಾಮೆ ಕೊಡ್ತೀವಿ, ಮುಂದೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಯಾರಿಗೆ ಮಾಡಬೇಕಾದ್ರೂ ಹೊಸೊಬ್ಬರಿಗೆ ಮಾಡ್ರಿ, ಅವರಿಗೂ ಕೂಡ ಅಧಿಕಾರ ಸಿಗಲಿ ಅಂತ ಇವಾಗ ಹೊಸದಾಗಿ ಚುನಾವಣೆ ನಡೀತಿದೆ. ಈ ಚುನಾವಣೆಯಲ್ಲಿ ಈಗೇನಾಗಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೇ ಅಂತಲ್ಲ, ಅಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಎಲ್ಲರೂ ಕೂಡ ಯೋಗ್ಯರಾಗಿದ್ದರು. ಆದರೂ ಅನಿವಾರ್ಯ ಯಾರಿಗಾದರೂ ಒಬ್ಬರಿಗೆ ಅಧ್ಯಕ್ಷರು ಮಾಡಬೇಕು, ಒಬ್ಬರಿಗೆ ಉಪಾಧ್ಯಕ್ಷರು ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಹಿರಿಯ ಸದಸ್ಯರು ಇವತ್ತವರು ಲಿಂಗೈಕ ಪೂಜೆ ತಂದೆಯವರಂತ ಅವರು ಫ್ರೀಡಮ್ ಫೈಟರು. ಇವತ್ತು ಇವರು ಕೂಡ ದಿಲೀಪ್ ಕುಮಾರ್ ಕೊಕ್ಕಲ್ಕರ್ ನಮಗೆಲ್ಲ ಚಿರಪರಿಚಿತರು ಅಂತ ನಾನು ಭಾವಿಸ್ತೀನಿ. ಅವ್ರ ಹೋರಾಟ ಸುಮಾರು ದಿವಸದಿಂದ ಸತತ ಮಾಧ್ಯಮ ಕ್ಷೇತ್ರ ತಮ್ಗೆ ಗೊತ್ತಿರಬೇಕು. 1978ರಲ್ಲಿ ಯಾವಾಗ ಚುನಾವಣೆ ನಡೀತಾ ಇತ್ತು, ಆ ಚುನಾವಣೆಯಲ್ಲಿ ಚಿಡುಗುಪ್ಪಾಲಿಂದ ಇಂಡಿಪೆಂಡೆಂಟ್ ಆಗಿ ಇವರು ಕೂಡ ಸ್ವರ್ಗೀಯ ಬಸವರಾಜ ಪಾಟೀಲ್ರವರ ವಿರೋಧವಾಗಿ ಆ ಒಂದು ಚುನಾವಣೆಯಲ್ಲಿ ಕೂಡ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಅಲ್ಲಿಂದ ಇಲ್ಲಿವರೆಗೆ ಸೊಬಾಗಿದೆ. ಇವತ್ತ ಪ್ರಜಾಪ್ರಭುತ್ವ, ಡೆಮೋಕ್ರಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅದರ ಅಡಿಯಲ್ಲಿ ನಾವೆಲ್ಲ ನಡೀತಕ್ಕಂಥದ್ದು. ಅದರಲ್ಲಿ ಅವರು ಕೂಡ ಒಂದು ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೆ. ಆಮ್ಯಾಗೆ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಒಬ್ಬ ಬ್ಲಾಕ್ ಅಧ್ಯಕ್ಷರಾಗಿ, ಪುರಸಭೆ ಅಧ್ಯಕ್ಷರಾಗಿ ಬಹಳ ಅನೇಕ ಕಾರ್ಯಗಳು ಕೂಡ ಮಾಡಿದ್ದಾರೆ. ಇವತ್ತೇನು ಅಂತ 4 ತಿಂಗಳ ಸಲುವಾಗಿ ಇನ್ನೊಂದು ಸಲ ಅವಕಾಶ, ಇದು ಅವಕಾಶ ನಾನು ಕೊಟ್ಟಿದ್ದಲ್ಲ, ಅಲ್ಲಿರ್ತಕ್ಕಂಥ ಪುರಸಭೆ ಸದಸ್ಯರು ಗೌರವಾನ್ವಿತ ಎಲ್ಲರ ಸದಸ್ಯರ ತೀರ್ಮಾನದ ಅನುಗುಣವಾಗಿ ಇವತ್ತು ದಿಲೀಪ್ ಕುಮಾರ್ ಬಕ್ಕಲ್ಕರ್ ಇರ್ಬೋದು, ನಮ್ಮ ಖಾನ್ ಸಾಬ್ ಉಪಾಧ್ಯಕ್ಷರು ಮಾಡ್ತಕ್ಕಂಥದ್ದು ಇದು ಪಾರ್ಟಿ ಹೈಕಮಾಂಡ್ ಅಥವಾ ನಾವು ಬರೆದಿದ್ರಿ ರಾಜಶೇಖರ್ ಪಾಟೀಲ್ ತೀರ್ಮಾನ ಅಂತಿಮ ತೀರ್ಮಾನ, ಅದು ಬೇರೆ. ಆದ್ರೆ ಈಗ ನಾವು ಮಾಡಿರ್ತಕ್ಕಂಥ ತೀರ್ಮಾನ ಇರ್ತಕ್ಕಂಥ ಗೌರವಾನ್ವಿತ ಎಲ್ಲ ಸದಸ್ಯರು, ನಮ್ಮ ಸಿಟಿ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ಗೌರವಾನ್ವಿತ ಸದಸ್ಯರನ್ನು ಕೂಡಿ ನಾವು ಒಬ್ಬೊಬ್ಬರಿಗೆ ಕರೆದು ಚರ್ಚೆ ಮಾಡಿ ಇರ್ತಕ್ಕಂಥ 4 ತಿಂಗಳ ಅವಧಿ ಇದೆ, ಯಾರಿಗೆ ಅಧ್ಯಕ್ಷರು ಮಾಡಬೇಕು, ಉಪಾಧ್ಯಕ್ಷರು ಮಾಡಬೇಕು, ನಾವು ಸುಮ್ಮನೆ ಸಮಾಲೋಚನೆ ಮಾಡಿದಾಗ ಎಲ್ಲರ ಒಂದು ಒಮ್ಮತ ಬಂದಾಗ ಇವತ್ತ ದಿಲೀಪ್ ಕುಮಾರ್ ಅವರಿಗೆ 2ನೇ ಬಾರಿಗೆ ಪುರಸಭೆ, 3ನೇ ಬಾರಿಗೆ ಶಿವಮೊಗ್ಗ ಪುರಸಭೆ ಅಧ್ಯಕ್ಷರಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ. ಖಾನ್ ಸಾಬ್ರಿಗೆ ಕೂಡ ಬಹಳ ದಿವಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಪುರಸಭೆ ಹಿರಿಯ ಸದಸ್ಯರಾಗಿ ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಈ ಸಲ ಅವರಿಗೂ ಉಪಾಧ್ಯಕ್ಷ ಆಗಬೇಕು, ಸೇವೆ ಮಾಡಬೇಕು ಅಂತ ಅವ್ರದ್ದೊಂದು ಸಂಕಲ್ಪ ಇತ್ತು. ಅದನ್ನು ಕೂಡ ನಮ್ಮ ಪಕ್ಷ ಒದಗಿಸ್ಕೊಂಡಿದೆ. ನಾನು ಇಬ್ಬರಿಗೂ ಒಂದೇ ಕಿವಿ ಮಾತು ಹೇಳ್ತೀನಿ, ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ, ಅಧಿಕಾರ ಬರ್ತದ ಹೋಗ್ತದ. ಅಧಿಕಾರ ಇರ್ತಕ್ಕಂಥ ಸಮಯದಲ್ಲಿ ನೀವು ಜನರಿಗೆ ಕೊಟ್ಟಂತ ಕೊಡುಗೆ ಏನಿದೆ ಎಂಬುದು ಅದು ನೀವು ಕಲ್ಪನೆ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು 4 ತಿಂಗಳಿರಲಿ, 5 ತಿಂಗಳಿರಲಿ, ಎಷ್ಟೋ ತಿಂಗಳಿರಲಿ, ಯಾಕ ಒನ್ ಡೇ ಮ್ಯಾಚ್, 2020 ಮ್ಯಾಚ್, ಯಾವುದೇ ಕ್ರಿಕೆಟ್ ಆಡಿದ್ರು ಕೂಡ ನಾವು ಗೆಲುವು ಸಾಲ್ಬೇಕು. ಇವತ್ತು ಅದರಲ್ಲಿ ನಿಮಗೆ ಬಹಳ ದೊಡ್ಡ ಒಂದು ಸಂಕಲ್ಪ ಇದೆ. ಈ ಚಿಡುಗುಪ್ಪ ತಾಲೂಕು ಮತ್ತು ಪುರಸಭೆ ಇಲ್ಲಿ ಬೇಕಾಗಿರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾನು ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಆದರೆ ನೀವು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳಿಗೆ ಇವತ್ತ ನಮ್ಮ ಸ್ವಾಮಿಯವರು ಇವತ್ತು ಅವ್ರ ಧರ್ಮಪತ್ನಿ ಕೂಡ ಮಾಡಬೇಕು ಅಂತ ಅವ್ರ ಬಹಳ ಇಚ್ಛೆ. ಅದು ಅನಿವಾರ್ಯ. ಅವ್ರಿಗೆ ಹಿಂದೆ ಕೂಡ ಉಪಾಧ್ಯಕ್ಷರು ನಾವು ಮಾಡಿದೀವಿ, ಒಳ್ಳೆ ರೀತಿಯಿಂದ ಅವರು ಕೂಡ ಕೆಲಸ ಮಾಡಿದ್ದಾರೆ. ಇವತ್ತು ಕೂಡ ಇದು ಉಪಾಧ್ಯಕ್ಷ ಇದರಲ್ಲಿ ಕೂಡ ಅನೇಕ ಜನ ಕೇಳಿದ್ರು. ಆದರೂ ನಾನು ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊತೀನಿ, ಇವತ್ತು ಯಾರಿಗೆ ಮಾಡೋದು ಕೂಡ ಪಕ್ಷದ ತೀರ್ಮಾನವು. ಇವತ್ತೆಲ್ಲ ನಮ್ಮ ಪುರಸಭೆ ಸದಸ್ಯರ ತೀರ್ಮಾನ ಇದೆ. ದಯಮಾಡಿ ಸಹಕಾರ ಮಾಡ್ರಿ, ಒಳ್ಳೆ ರೀತಿಯಿಂದ ಕೆಲಸ ಮಾಡ್ರಿ. ನಿಮ್ಗೆ ಯಾವ ರೀತಿ ಸಹಕಾರ ಬೇಕು ನಾನು ಸಂಪೂರ್ಣವಾದ ಸಹಕಾರ ಇದು ಒಂದು ಭಾಗ. ಇನ್ನೊಂದು ಭಾಗ ಅಂದ್ರೆ ನಮ್ಮ ಪಕ್ಷದ ಚಿಂತೆ, ವಿರೋಧ ಪಕ್ಷದಲ್ಲಿ ಬಹಳ ಚಿಂತೆ ಪಾಪ. ನಾನು ನಿಮ್ಮ ಊರವರು ನಮ್ಮ ಸ್ನೇಹಿತರಾದಂಥ ಮಲ್ಲಿಕಾರ್ಜುನ ಪಾಟೀಲರು ಕೂಡ ಒಂದು ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಪತ್ರಿಕೆ ಪ್ರಕಟಣೆ ನೋಡ್ರಿ, ಏನಪ್ಪ ಕಾರ್ಯಕರ್ತರಿಗೆ ಖುಷಿ ಮಾಡೋ ಸಲುವಾಗಿ ಇದು ಬದಲಾವಣೆ ಮಾಡಿದಾರ ರಾಜಕಾರಣಿಗಳು ಅಂತ ಹೇಳಿದ್ರು. ಮಲ್ಲಿಕಾರ್ಜುನ್ ಪಾಟೀಲ್ರೇ ನಿಮ್ಗೆ ಗುರುತಿದೆ ಗುರುತಿಲ್ಲ,
ಹಿಂದೆ ನಿಮ್ ಸರ್ಕಾರದಲ್ಲಿ ನಾವಂತೂ ಮುನ್ಸಿಪಲ್ ಅಧ್ಯಕ್ಷರಿಗೆ ಬದಲಾವಣೆ ಮಾಡ್ತಾ ಇದ್ದೀವಿ. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದರು, ಅದು ಆದ ನಂತರ ಯಾರಾದ್ರು ಮುಖ್ಯಮಂತ್ರಿ? ಜಗದೀಶ್ ಶೆಟ್ಟರ್ ಆದರು. ಜಗದೀಶ್ ಶೆಟ್ಟರ್ ಆದ ನಂತರ ಯಾರಾದ್ರು? ಸದಾನಂದ ಗೌಡರು ಆದರು. ಸದಾನಂದ ಗೌಡರು ಆದ ನಂತರ ಬಸವರಾಜ ಬೊಮ್ಮೆಯವರಾದರು. ಮತ್ತೆ ನೀವೇನು ಕುರ್ಚಿ ಆಟ ಆಡಿದ್ರೆ ಇಲ್ರಿ, ನೀವೇನು ಕುರ್ಚಿ ಆಟ ಆಡಿದ್ರೆ ಮಲ್ಲಿಕಾರ್ಜುನ್ ಮತ್ತೆ ನಮ್ಮ ಸ್ಥಳೀಯ ಶಾಸಕರು ಕೂಡ ಕೇಳ್ತಾ ಇದ್ರು, ಏನ್ರಿ ಅಧ್ಯಕ್ಷರು ಉಪಾಧ್ಯಕ್ಷರು ಕುರ್ಚಿ ಬೇಗ ಹೋಗಿ ಕುಂತಿಲ್ಲ, ಅವರಿಗೆ ರಾಜಕೀಯ ದುಡ್ಡು ತೆಗೆದರು ಅಂತೇಳಿ. ಶಾಸಕರು ಪಾಪ ಹೋಗಿರ ನಮ್ಮ ಸಂಗಟೆ ಇದ್ರು, ಅವ್ರಿಗೆ ಅವಾಗ ಕಲ್ಪನೆ ಇದ್ದಿಲ್ಲ. ಯಡಿಯೂರಪ್ಪ ಅವ್ರಿಗೆ ಯಾವಾಗ ತೆಗೆದ್ರು, ನಮ್ದು ಜಗದೀಶ್ ಶೆಟ್ಟರ್ ಅವ್ರಿಗೆ ಯಾವಾಗ ತೆಗೆದ್ರು, ಅವಾಗೆಲ್ಲ ಅವ್ರು ನಮ್ಮ ಸಂಗಟೆ ಇದ್ರು. ಯಾವಾಗ ಬಸವರಾಜ ಬೊಮ್ಮಾಯಿ ಬಂದಾಗ ಮಾತ್ರ ನಮ್ಮ ವಿರೋಧ ಆದ್ರು. ಶಾಸಕರಿಗೆ ಗುರ್ತಿಲ್ಲ. ಆ ಕುರ್ಚಿ ಆಟ ಏನ್ ಮಾಡಿದ್ರೆ ಶಾಸಕರೇ ನೋಡಿ. ಮೊದಲು ನಿಮ್ಮ ಕುರ್ಚಿಗಳು ಏನಿವೆ ನಾವು ಬರೀ ಪೌರಸಭೆ ಮಾಡಿದೀವಿ, ಇದಕ್ಕೆ ನಿಮ್ಗೆ ಸ್ಪಷ್ಟ ಏನಪ್ಪ ಕುರ್ಚಿ ಆಟ ಮಾಡತ್ತಾರ ಕಾಂಗ್ರೆಸ್ನವರು. 6 ತಿಂಗಳದಾಗ ತೆಗೆದ್ರು. ಸ್ವಾಮಿ 4 ಬಳ್ಳು ಮಾಡಬೇಕಾದ್ರೆ ಈ ಬಳ್ಳು ನಿಮಗೆ ಕೇಳ್ತದ, ನೀ ಏನು ಮಾಡತ್ತಿದಿ? ನಿಮ್ ಹಿನ್ನೆಲೆ ಏನಿದೆ, ಇದ್ರ ಹಿನ್ನೆಲೆ ನೋಡ್ಕೊಳ್ರಿ. ಇವತ್ತು 4 ಮುಖ್ಯಮಂತ್ರಿಗಳು, ಇವತ್ತು ನಮ್ದು ಹೆಂಗ ದಿಟ್ಟ ಸರ್ಕಾರ, ಹಿಂದೆ 5 ವರ್ಷ ಸತತವಾಗಿ ಧೀಮಂತ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ 5 ವರ್ಷ ಸತತವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ನಮ್ಮ ಪಕ್ಷ ಹೈಕಮಾಂಡ್, ನಾವು ಕೂಡ ಅವಾಗೆಲ್ಲ ಶಾಸಕರಾಗಿದ್ದೆವು, ಒಳ್ಳೆ ರೀತಿ ತೀರ್ಮಾನ ಮಾಡಿದ್ವಿ. ಇವತ್ತು ಕೂಡ ತಾವು ನೋಡ್ತಾ ಇದ್ರಿ, ಇದೇ ಸ್ವಾಭಾವಿಕ ಇದೆ ರಾಜಕೀಯದಲ್ಲಿ. ಎಲ್ಲರೂ ಕೂಡ ನಾನು ಮಿನಿಸ್ಟರ್ ಆಗಬೇಕು, ಚೀಫ್ ಮಿನಿಸ್ಟರ್ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಆಸೆ ಇದೆ. ಇವತ್ತಿಗೂ ಕೂಡ 2 ವರ್ಷ ಆಯ್ತು. ಮೊನ್ನೆ 2 ವರ್ಷ ನಾವು ಪೂರೈಸಿದೀವಿ. ಇವತ್ತು ಸರ್ಕಾರ ನುಡದಂತೆ ನಡೆ. ನಾವ್ ಏನ್ ಹೇಳಿದೀವಿ ಶಾಸಕರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, 5,000 ಕೋಟಿ ರೂಪಾಯಿ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಏನು ಮುಖ್ಯಮಂತ್ರಿಗಳು ಭರವಸೆ ಪಡೆದ್ರು, ಅದು 5,000 ಕೋಟಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಬಂಧುಗಳೇ, ಇವತ್ತು ಬಸ್ ಫ್ರೀ, ಇವತ್ತು ಕರೆಂಟ್ ಫ್ರೀ, ಇವತ್ತೆಲ್ಲ ನಿಮ್ಗೆ ಸಿಗ್ತಾ ಇದೆಯಲ್ಲ ಸಾಹೇಬ್ರೆ, ಎಲ್ಲರಿಗೆ ಸಿಗ್ಲತ್ತದಲ್ಲ. ಇವತ್ತು ನಮ್ಮ ಪಂಚ್ ಕಮಿಟಿ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ. ಇವತ್ತು ನಾನು ಯಾಕೆ ಹೇಳಕ್ ಇಚ್ಛೆ ಪಡ್ತೀನಿ, ಅವ್ರು ಬೇಕಾದ್ರೆ 4 CMಗಳು ಕುರ್ಚಿ ಆಟ ಆಡ್ಬೋದು. ನಾವು ಮುನ್ಸಿಪಲ್ ಅಧ್ಯಕ್ಷರು ಉಪಾಧ್ಯಕ್ಷ ಬದಲಿಸಿದ್ರೆ ಕಾಂಗ್ರೆಸ್ ಕುರ್ಚಿ ಆಟ ಆಡತ್ತಾರೆ. ಶಾಸಕರೇ ನೋಡ್ಕೊಳ್ಳಿ, ನಾವು ಮೊದಲನೇ ಸಲ ಶಾಸಕರಾಗಿರಿ, ಎಲ್ಲರೂ ಕೂಡ ತಿಳ್ಕೊಳ್ಳಿ ಏನಿದೆ ಏನಿಲ್ಲ, ಸಂವಿಧಾನಿಕವಾಗಿ ಏನೇನು ನೀವು ಮಾಡಬಹುದು ಅನ್ನೋದು. ಅವ್ರು ಹೇಳ್ತಾ ಇದ್ರು ಹುಮ್ನಾಬಾದ್ ರೋಡ್ ಇನಾಗ್ರೇಷನ್ ಮಾಡಿದಾಗ ಇದು ಭಗವಂತ ಖೂಬಾ ಕೊಟ್ಟಿ ರೋಡ್ ಅದ, ಇದು ಭಗವಂತ ಖೂಬಾ ತಂದ್ರೆ ಆ ಕಡೆಯಿಂದ ಮಾಡಿದ್ರು. ಈ ಕಡೆಯಿಂದ ಮಾಡಿದ್ರೆ ಯಾವುದು IBಲಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವರೆಗೆ ಅದು ರೋಡ್ ಯಾರು ಮಾಡಿದ್ರು ಅವ್ರ ಬಾಯಿಗೆ ಬಂದಿಲ್ಲ. ಅವ್ರ ಬಾಯಿಗೆ ಬರ್ಬೇಕು ಅದು ಬಾಯಿಗೆ ಹಿಡ್ಕೊಳ್ಳೋದು ಅವರಿಗೆ. ಅದು ಮಾಡಿದ ಯಾರು? ರಾಜಶೇಖರ್ ಮಾಧ್ಯಮದ ಮೂಲಕ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಅವ್ರು ಏನ್ ಹೇಳ್ತಾ ಇದ್ರು, ಆ ರೋಡ್ ಮಾಡಿರೋದು ಬಸವರಾಜ ಬೊಮ್ಮಾಯಿ ಸರ್ಕಾರದಾಗ, ಅದು ಯಾವ ದುಡ್ಡು? ತೆರಿಗೆ ದುಡ್ಡು. ಸ್ವಾಮಿ, ನಾನು ನಿಮಗೆ ಕೇಳಕ್ ಇಚ್ಛೆ ಪಡ್ತೀನಿ, ಸಂತೋಷ. ಬಸವರಾಜ ಬೊಮ್ಮಾಯಿಯವರು ಸರ್ಕಾರದಲ್ಲಿ ಅಡಿಷನಲ್ ಫಂಡ್ ಅನ್ನು ಹೋರಾಟ ಮಾಡ್ತಾ ನಾವು ಮಾಡಿದ್ರು. ಮತ್ತೆ ಡಿಸ್ಟ್ರಿಕ್ಟ್ ನಲ್ಲಿ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಶಾಸಕರು ಯಾವತ್ತೂ ರೋಡ್ ಉದ್ಘಾಟನೆ ಮಾಡಿಲ್ಲ. ನಿಮ್ ಮೂಲಕ ಬೇಕಾದ್ರೂ ನೋಡ್ಕೊಳ್ರಿ, ಎಲ್ಲ ವಿಡಿಯೋಗಳು ಕಳಿಸ್ತೀನಿ ನಿಮಗೆ. ಅದು ಒಂದೇ ರೋಡ್ ಉದ್ಘಾಟನೆ ಮಾಡಿದ್ರು ಪಾಪ ಹುಮ್ನಾಬಾದ್ ನಾ ಮಾಡಿಸಿದ್ವಿ. ನನಗೆ ಸಂತೋಷ ಆಗಿರ್ಬೇಕು. ನಾ ಮಾಡಿ ರೋಡ್ ಶಾಸಕರು ಉದ್ಘಾಟನೆ ಮಾಡ್ತಾರ, ಬಹಳ ಸಂತೋಷ. ಅಲ್ಲಿ ಎಲ್ಲಿ ಕೂಡ ಅವ್ರು ಏನ್ ಹೇಳ್ತಾರ, ಆ ರೋಡ್ ಮಾಡಿದ್ ಭಗವಂತ ಖೂಬಾ, ಈ ರೋಡ್ ಮಾಡಿದ್ ಬಸವರಾಜ ಬೊಮ್ಮಾಯಿ. ಮತ್ತೆ ಈಗ ನೀವೆಲ್ಲ ಮಾಡತ್ತೀರಿ, ಅದು ಯಾರ್ದಪ್ಪ? ಸಿದ್ದರಾಮಯ್ಯ. ನಿಮ್ದೇನು? ಮತ್ತೆ ಈ ರೋಡ್ ಬಸವರಾಜ ಬೊಮ್ಮಾಯಿ, ಆ ರೋಡ್ ಭಗವಂತ ಖೂಬಾ. ಮತ್ತೆ ಈಗ ನೀವು ಹುಮ್ನಾಬಾದ್ ತುಂಬಾ ಎಲ್ಲ ಕೆಲಸ ನಡೆದವಲ್ಲ, ಕ್ಷೇತ್ರ ತುಂಬಾ ಎಲ್ಲ ಕೊಡ್ತಾರೆ. ಯಾರ್ದು? ಅದು ತೆರಿಗೆ ದುಡ್ಡು. ಅದು ಯಾರ್ದು? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಧೀಮಂತ ನಾಯಕದಂತ ಸಿದ್ದರಾಮಯ್ಯ ದುಡ್ಡು. ಅದು ಹೇಳ್ಬೋದ ನಾನು? ಇವಾಗ ಹೇಳ್ತಾ ಇದ್ರೆ ನಾ ಮಾಡತ್ತೀನಿ, ನೀವೇನ್ ಮಾಡ್ತಿದ್ದಪ್ಪ? ನಿಂದೇನ್ ಕೆಲಸ? ಮತ್ ಬಸವರಾಜ ಬೊಮ್ಮಾಯಿ ಸರ್ಕಾರದಾಗ ನಾವು ಮಾಡಿದ್ರೆ ಬೊಂಬೈನು ಅಂತ ಹೇಳ್ತಿ. ಮತ್ ಇದು ನಾನೇನ್ ಹೇಳ್ಬೇಕು? ನಾನೇನ್ ಹೇಳ್ಬೇಕ್ರಿ? ಏನ್ ಹೇಳ್ಬೇಕು? ಕಾಂಗ್ರೆಸ್ ಸಿದ್ದರಾಮಯ್ಯ ಅಂತ ಹೇಳ್ಬೇಕ? ಅದು ಇವ್ರದ್ದೇನಿದೆ ಅದರಲ್ಲಿ? ಇವ್ರದ್ದೇನು ಇಲ್ಲ, ದೊಡ್ಡ ಶೂನ್ಯ. 5,000 ಕೋಟಿ ಕೊಟ್ಟಿದಾರೆ, ಅದರಲ್ಲಿ ಅವ್ರು ಆಟ. ಮತ್ತೊಂದ್ ಕಡೆ ಹೇಳ್ತಾರ ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಏನು. ಮತ್ ದಿನ ನೋಡ್ರಿ ಅವ್ರು ಹೇಳ್ತಾ ಇದ್ರು, ನಾನ್ ಶಾಸಕನ ಆದ್ಮೇಲೆ 40 ವರ್ಷ ಇತಿಹಾಸ ನಾನು ಮುರಿದಿದ್ದೀನಿ, ಹೇಗೆ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಸಂತೋಷ ಏನಂದ್ರೆ ಅಲ್ಲಿ ದೇಶದಾಗ ಲಾಲ್ ಕಿಲಾ ಮ್ಯಾಗ ನರೇಂದ್ರ ಮೋದಿ ಸಾಹೇಬ್ರು ಹೇಳ್ತಾರ 60 साल में कांग्रेस ने कुछ नहीं किया. ಅಲ್ಲಿ सिद्धू पाटिल ಹೇಳ್ತಾರ 40 साल में कुछ नहीं. 40 साल में कुछ नहीं तो ये सब अभी 2 साल में हो गया. ಇವೆಲ್ಲ ನಿಮ್ ಚುಡುಗುಪ್ಪ ರೋಡ್ ಯಾವಾಗ ಹುಡುಗಿಲಿನ ಚುಡುಗುಪ್ಪ ರೋಡ್ ಎಲ್ಲ ಯಾವಾಗ ಮಾಡ್ಯಾರ? ಶಾಂತಾಬಾದಿ ರೋಡ್ ಯಾವಾಗ ಆಗ್ಯದ? ನಿಮ್ ಚುಡುಗುಪ್ಪದ ಬಸ್ ಸ್ಟ್ಯಾಂಡ್ ಯಾವಾಗ ಆಗ್ಯದ?
ಚುಡುಗುಪ್ಪದ ನಿಮ್ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರ ಆಫೀಸ್ ಅವಾಗ ಆಗಲ್ಲ. ಇದೆಲ್ಲ ಹೀಗೆ ಆಯ್ತಾ? ಆಯ್ತು, ಇದೆಲ್ಲ ಹೀಗೆ ಆಯ್ತಾ? ಅವ್ರು ಏನ್ ಹೇಳ್ತಾರ, ಏನೂ ಆಗಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರು ರಮಸಗಡೆ ಇದ್ರು ಪಾಪ. ಡಿಗ್ರಿ ಕಾಲೇಜು ಅದು ಹೋರಾಟ ಮಾಡಿ ಸ್ವರ್ಗೀಯ ವಿರಾಜೋದಿನ್ ಪಾಟೀಲ್ ಅವರು ಡಿಗ್ರಿ ಕಾಲೇಜ್ ತಂದ್ರು ಹುಮ್ನಾಬಾದ್ ಚುಡುಗುಪ್ಪ. ಅದಕ್ಕೆಲ್ಲ ಇಷ್ಟ ಏನ್ ಮಾಡ್ಬೇಕು, ಇನ್ಫ್ರಾಸ್ಟ್ರಕ್ಚರ್ ನಾನು ಶಾಸಕರಾದ ನಂತರ ನೂರಾರು ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿ ಇವತ್ತು ಬಿಲ್ಡಿಂಗ್ ಕಟ್ಸಿ ಆ ರೋಡ್ ಮಾಡ್ಬೇಕಂದ್ರೂ ಕೂಡ ಈಗಿರ್ತಕ್ಕಂಥ ದಿಲೀಪ್ ಕುಮಾರ್ ಭಕ್ತಲ್ಕರ್ ಕೂತಿದೆ. ಅದಕ್ಕೆ ಕಷ್ಟ ಎಷ್ಟಾಗಿದೆ ನಮಗಂಬೋದು. ಆ ರೋಡ್ ಮಾಡಿಸ್ತಕ್ಕಂಥ ಕೀರ್ತಿ ನಮಗಿದೆ. ಏನ್ ಮಾಡ್ಯಾರ ಅಂಬದ್ ಜನ ನೋಡ್ತಾ ಇದಾರೆ, ಜನ ಎಲ್ಲ ಲೆಕ್ಕ ಕೊಡ್ತಾರ. ಇನ್ನು ಇವರು ಚುನಾವಣೆ ಪೂರ್ವದಲ್ಲಿ ಏನೇನು ಜನರಿಗೆ ಭರವಸೆ ಕೊಟ್ಟಿದ್ರು ಮಾನ್ಯ ಗೌರವಾನ್ವಿತ ಶಾಸಕರು, ಅದರಲ್ಲಿ ಇನ್ನೂ 0% ಮುಂದೆ ಬಂದಿಲ್ಲ. ಅವ್ರು ಹೇಳಿದ್ರು ಪಾಪ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದು ಎಲ್ಲಾದ್ರೂ ಅನುಕೂಲ ನಿಮಗೆ ಎಲ್ಲ ಬಂದೇ ನಮಗಾರ ಹುಮ್ನಾಬಾದಾಗ ಎಲ್ಲಿ ಕಾಣ್ತಾ ಇಲ್ಲ. ಉಳ್ಳವ್ರೆ ನೋಡ್ರಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇನ್ನೊಂದೇನ್ ಹೇಳಿದ್ರು, ಇವ್ರು ಯಾರು ಏನೂ ಮಾಡಿಲ್ಲ, ದೊಡ್ಡ ಸಕ್ಕರೆ ಕಾರ್ಖಾನೆ ಹಾಕ್ತೀನಿ ಅಂತ 2 ವರ್ಷ ಅಂತೂ ಮುಗಿತು. ಇನ್ನ ಅದು ಯಾವುದು ಫೌಂಡೇಶನ್ ಇಲ್ಲ. ಮತ್ತೇನು ಕುಲ್ಜಾ ಸಿಮ್ ಅಂದ್ರೆ ಚಾಲು ಮಾಡ್ತಾರ, ಅದು ಹೆಂಗ್ ಮಾಡ್ತಾರ ನೋಡೋಣ. ನಾನು ಕಾಯ್ತಾ ಇದ್ದೀನಿ ಪಾಪ. ನಾನು ಒಂದು ಮಾತು ಹೇಳ್ತೀನಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವ್ರು ಮಾಡಿದ್ರು ಅಂದ್ರೆ ಅವ್ರು ನನಗೆ ಕರೆಲಾರ್ದ್ರು ಕೂಡ ನಾನು ಹುಮ್ನಾಬಾದ್ ಕ್ಷೇತ್ರದ ಜನರ ಪರವಾಗಿ ಆ ಕಾರ್ಯಕ್ರಮದಲ್ಲಿ ಹೋಗ್ತೀನಿ. ಶಾಸಕರಿಗೆ ದೊಡ್ಡ ಹಾರ ತಂದು ಸನ್ಮಾನ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಹುಮ್ನಾಬಾದ್ದಾಗ ಅವರು ಶುಗರ್ ಫ್ಯಾಕ್ಟ್ರಿ ಹಾಕಿದ್ರು ಕೂಡ ಪಾಪ ಅವ್ರು ಗುದ್ದಲಿ ಪೂಜಾ ಕರೀಲಿ ಬಿಡಿ ಉದ್ಘಾಟನೆ ಮಾಡ್ತೀನಿ ಅಂದ್ರೆ ಆ ಉದ್ಘಾಟನೆ ಸಮಯದಲ್ಲಿ ಹೋಗಿ ಬೆಂಗಳೂರಿನಿಂದ ಒಂದು ರೇಷ್ಮೆ ಶಾಲ್ ತಂದು ಅದು ಶಾಲು ಒಂದು ಹಾರ ಹಾಕಿ ಅದು ಸನ್ಮಾನ ಎಲ್ಲ ಮಾಡ್ಬೇಕು. ಯಾಕಂದ್ರೆ ಜನರಿಗೆ ಇದೇ ತರ ಹೇಳಿ ಚುನಾವಣೆಯಲ್ಲಿ ನಾನು ಅದು ಮಾಡ್ತೀನಿ, ಮನೆ ಹೋಗಿ ಕರ್ತೋ ಕುಚ್ ಕರ್ತಾನೆ. ಅದಕ್ಕೆ ನಿಮ್ಗೆ ಗುರ್ತಿದೆ. ಈಗೆಲ್ಲ ತಾವು ನೋಡಿದ್ರಿ ಪತ್ರಿಕೆಯಲ್ಲಿ ಮೊನ್ನೆ ಕನ್ನಡ ಪ್ರಭದಲ್ಲಿ ಬಂದಿತ್ತು, ನೋಡಿದ್ರ ಏನಂತ, ಮತ್ತೆ ಅಲ್ಲಿ ಕೆಮಿಕಲ್ ವಾಸುಡು ದುರ್ವಾಸುಡು ಬರ್ತಾ ಇದೆ, ಜನ ಸಾಯ್ತಾ ಇದಾರ, ಕೆಮಿಕಲ್ ನೀರಲ್ಲೆಲ್ಲ ಹೋಗ್ತಾ ಇದಾರ. ಮೊನ್ನೆ ನಾನು ನೋಡಿದ ರೋಡ್ ಪೂಜೆ ಮಾಡ್ತಾ ಇದ್ರು ಶಾಸಕರು, ಯಾವತ್ತ ರೋಡ್ ಮಾಡಿ ಪೂಜೆ ಮಾಡಿದ್ರು ಪಾಪ ಉದ್ಘಾಟನೆ. ಅಲ್ಲಿ ಹೇಳ್ತಾ ಇದ್ರು ನಾನು ಎಲ್ಲ ಬಂದ್ ಮಾಡಿದೀನಿ, ಯಪ್ಪ ಮಾರ್ಯ ನಿನ್ನೆ ನಾ ಮನೇಲಿ ಕುಂತೀನಿ, ಫಾರ್ಮ್ ಹೌಸ್ ದಾಗ ಕುಂತಿದ್ದೀನಿ. ವಾಸುಡು ಅಂದ್ರೆ ವಾಸುಡು ಹುಮ್ನಾ ಬಂದ ಪರಿಸ್ಥಿತಿ. ಇವತ್ತು ಜನ ರೈತರು ಆಗ್ತಾ ಇದ್ದಾರೆ. ಇವತ್ತು ನೀವು ಬನ್ನಿ, ಮಾಧ್ಯಮ ಸ್ನೇಹಿತರು ನೀವು ಬನ್ನಿ, ನೀವು ನೋಡಿ ಇವತ್ತು ಆ ನೀರಲ್ಲಿ ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ, ಇವತ್ತು ಬೋರ್ವೆಲ್ಗಳಲ್ಲಿ ಮಿಕ್ಸ್ ಆಗ್ತಾ ಇದೆಯಲ್ಲ. ಮತ್ತೆ ಭಾಷಣ ಅಂತಾರ 40 साल में बंद नहीं हो गया, अब नहीं बंद करा. कहाँ पर बंद करे भाई? ಒಂದು ಪೊಲ್ಯೂಷನ್ ಒಂದು ಗಾಡಿ ಇದೆ ಮಾಧ್ಯಮ ಸ್ನೇಹಿತರೆ, ಆ ಗಾಡಿ ಅಂತ ಎಷ್ಟು ಪೊಲ್ಯೂಷನ್ ಅದ ಅಂಬ ಅದು ತೋರಿಸ್, ಎಷ್ಟು ಪೊಲ್ಯೂಷನ್ ಬೇಕು ಅದಕ್ಕೆ ಹೆಚ್ಚಿಗೆ ಅದ. ಶಾಸಕರು ಅದನ್ನು ನೋಡಿದಾರೆ, ಮತ್ತೆ ಭಾಷಣದಾಗ ಹೇಳ್ತಾರ ಇಲ್ಲ ನಾ ಬಂದ್ ಮಾಡಿ. ಅದಕ್ಕೆ ದಯಮಾಡಿ ಜನರಿಗೆ ಒಂದು ತಪ್ಪು ದಾರಿಗೆ ಐತಕ್ಕಂಥದ್ದು ಬೇಡ. ಇವತ್ತೇನು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದೀವೋ ಇದು ನಮ್ಮ ಪಕ್ಷದ ತೀರ್ಮಾನ. ಇವತ್ತು ನಾವು ಮಾಡಿರ್ತಕ್ಕಂಥ ತೀರ್ಮಾನ ನಿಮ್ಮ ಕುರ್ಚಿ ಆಟ ಏನಂತ ಅದು ಪೆಲ್ಲ ಮ್ಯಾಗ ಹೇಳಿ 4 ಮಂದಿ CMಗಳಿಗೆ ಬದಲಾವಣೆ ಮಾಡಿದ್ರಲ್ಲ, ಈ ಕುರ್ಚಿ ಅದು ಮುಖ್ಯಮಂತ್ರಿ ಸ್ಥಾನ. ಇದೇನೋ ಒಂದು ಮುನ್ಸಿಪಾಲಿಟಿ ಸಣ್ಣ, ಇದು ಒಂದು ಚುಡುಗುಪ್ಪ ಪಟ್ಟಣಕ್ಕಷ್ಟೇ ಸಂಬಂಧ, ಅದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕುರ್ಚಿ ಆಟ ಆಡಿಸ್ತಾರೆ ಅಲ್ಲಿ. ಮಲ್ಲಿಕಾರ್ಜುನ ಪಳ್ಳಮ್ ಸ್ನೇಹಿತರು ಪಾಪ ಅವ್ರಿಗೆ ಕೇಳ್ತಾರೆ ಇದು ಹೆಂಗ್ ಮಾಡತ್ತಾರ ಅಂತ ಹೇಳಿ. ಇದ್ರ ಮೂಲಕ ಅವ್ರಿಗೆ ಕೂಡ ಹೇಳಕ್ಕೆ